ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ಜಗತ್ತು ಹೇಗಂದರೆ, ನೀವೆಷ್ಟೇ ಒಳ್ಳೆ ಕೆಲಸ ಮಾಡಿ ಅದನ್ನು ಯಾರು ಹೊಗಳೋದಕ್ಕೆ ಬರೋದಿಲ್ಲ. ಅದೇ ಒಂದು ಸಣ್ಣ ತಪ್ಪಾದರೆ ಸಾಕು, ಹಿಂಡು ಹಿಂಡಾಗಿ ನಾಯಿ ಬೊಗಳಿದ ಹಾಗೆ ಬೊಗಳೋಕ್ಕೆ ಶುರು ಮಾಡ್ತಾರೆ. ಬಿಡಿ, ಕೆಲವು ನಾಯಿಗಳು ಸುಮ್ಮನೇನೋ ಬೊಗಳ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಯಾಕಿದನ್ನು ಹೇಳಿದೆ ಅಂದರೆ, ಯಾವಾಗಲೂ ಮೋದಿಯವರನ್ನು ಕೆಣಕುವಂಥ ಕಾಂಗ್ರೆಸ್ ಮೋದಿಜಿ ಮಾಡಿದ ಒಂದು ದೊಡ್ಡ ಸಾಧನೆಯ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಭಾರತದ ಅರ್ಥವ್ಯವಸ್ಥೆ ಈಗ $4.3 ಟ್ರಿಲಿಯನ್ ತಲುಪಿದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಇದು ಭಾರತದ IMF ಹೇಳ್ತಾ ಇರೋದು. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಬಡತನ ನಿರ್ಮೂಲನೆ ಆಗುತ್ತಾಗತ್ತಂತ ಕೇಳ್ತಿದ್ದೀರಲ್ವಾ? ಹೇಗಾಗ್ತಿದೆ ನೋಡಿ. ನಿಮಗೆ ನೆನಪಿರಬಹುದು, ಪ್ರಧಾನಿ ಮೋದಿಯವರು 2019 ಆಗಸ್ಟ್ 15ಕ್ಕೆ ಇಡೀ ದೇಶದ ಜನರಿಗೆ ಒಂದು ಮಾತು ಕೊಟ್ಟಿದ್ರು. ಮುಂಬರೋ 5 ವರ್ಷದಲ್ಲಿ 5 ಟ್ರಿಲಿಯನ್ ಎಕಾನಮಿಯನ್ನು ಭಾರತ ತಲುಪಲಿದೆ ಅನ್ನೋದಾಗಿ. ಇನ್ನೊಂದು ವಿಷಯ ಗೊತ್ತಿರಲಿ, ಮೋದಿ ಪ್ರಧಾನಿ ಆದ ಮೊದಲು ಭಾರತದ ಆರ್ಥಿಕ ವ್ಯವಸ್ಥೆ $2.1 ಟ್ರಿಲಿಯನ್ ಇತ್ತು. ಕಳೆದ 10 ವರ್ಷಗಳಲ್ಲಿ ಕೋವಿಡ್ ಬಂತು. ಇನ್ನೊಂದು ರಷ್ಯಾ ಉಕ್ರೇನ್ ಯುದ್ಧ ಕೂಡ ಆರಂಭ ಆಯಿತು. ಕೋವಿಡ್ನಿಂದಂತೂ ಸುಮಾರು ದೇಶಗಳು ದಿವಾಳಿಯಾಗಿದ್ದು. ಆದರೆ ಭಾರತ ಇದೆಲ್ಲದರ ನಡುವೆ $4.3 ಟ್ರಿಲಿಯನ್ ಎಕಾನಮಿಯನ್ನು ತಲುಪಿದೆ. ಮೋದಿಜಿ ಕೊಟ್ಟ ಒಂದು ಮಾತು ಈಡೇರಿಸೋದಕ್ಕೆ ಆಗಲಿಲ್ಲ ನೋಡಿ. 2024 ಕೊನೆಯಲ್ಲಿ ಭಾರತ 5 ಟ್ರಿಲಿಯನ್ ಎಕಾನಮಿಯನ್ನು ಹೊಂದಿರುತ್ತೆ ಅಂತ ಅವರು ಹೇಳಿದರು. ಆದರೆ ಅದನ್ನು ತಲುಪೋದಕ್ಕೆ ಆಗಲಿಲ್ಲ. ನಮ್ಮ ರಾಹುಲ್ ಗಾಂಧಿ ಇದಕ್ಕೂ ಕೂಡ ಈಗ ಸಾಕ್ಷಿ ಕೇಳಬಹುದು. ಮೋದಿಯವರು ಸುಳ್ಳು ಹೇಳ್ತಿದ್ದಾರೆ ಅಂತಲೂ ಅನ್ಬಹುದು. ಆದರೆ ನೆನಪಿರಲಿ, ಇದು ಭಾರತ ಸರ್ಕಾರ ಕೊಟ್ಟಂಥ ಡೇಟಾ ಅಲ್ಲ. ಈ ಡೇಟಾ ಕೊಟ್ಟಿರೋದು IMF. ಅಂದಹಾಗೆ ಕೇವಲ 10 ವರ್ಷದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ $2.1 ಟ್ರಿಲಿಯನ್ ಎಕಾನಮಿಯನ್ನು 4.27 ತನಕ ತೆಗೆದುಕೊಂಡು ಹೋಗೋದು ಅಷ್ಟು ಸುಲಭ ಆಗಿರಲಿಲ್ಲ. ಇದು ಆಲೂಗಡ್ಡೆಯನ್ನು ಹಾಕಿ ಚಿನ್ನ ತೆಗೆದ ಹಾಗೆ ಅಲ್ಲ. ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರೂ ಕೂಡ ಭಾರತದ ಎಕಾನಮಿ ತುಂಬ ಫಾಸ್ಟಾಗಿ ಬೆಳೆದಿದೆ. ಕಳೆದ 10 ವರ್ಷದಲ್ಲಿ ಚೈನಾದ ಎಕಾನಮಿ ಬೆಳವಣಿಗೆಯ ದರ 74%. ಆದರೆ ಭಾರತದ ಎಕಾನಮಿಯ ಬೆಳವಣಿಗೆಯ ದರ 77% ಆಗಿದೆ. ಇದು ಕೇವಲ ಮೋದಿಯೊಬ್ಬರ ಸಾಧನೆ ಅಲ್ಲ. ಇದರಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪಾತ್ರ ಕೂಡ ಇದೆ. ಮಾಜಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪಾತ್ರ ಇದೆ. ಜೊತೆಗೆ ನಿತಿನ್ ಗಡ್ಕರಿ, ಪಿಯೂಷ್ ಗೋಯಲ್ ಇವರೆಲ್ಲರ ಪಾತ್ರವೂ ಇದೆ. ಈ 10 ವರ್ಷದಲ್ಲಿ ನಾವು ಯಾವ ರೀತಿ ಆರ್ಥಿಕ ಬೆಳವಣಿಗೆ ನೋಡ್ತಿದ್ವು, ಅದೇ ರೀತಿ ಮುಂದುವರೆದ್ರೆ ಇದೇ ವರ್ಷ ಅಂದರೆ 2025ರಲ್ಲಿ ನಾವು ಜಪಾನನ್ನು ಹಿಂದಿಕ್ತೇವೆ. ನಂತರ 2027ರಲ್ಲಿ ನಮಗಿಂತ ಒಂದು ಹೆಜ್ಜೆ ಮುಂದೆ ಇರುವಂತಹ ಜರ್ಮನಿಯನ್ನು ಕೂಡ ಹಿಂದೆ ಹಾಕ್ತೀವಿ. ಆದರೆ ಚೈನಾ ಹಾಗೂ ಅಮೆರಿಕ ಈ ಎರಡೂ ದೇಶ ಸ್ವಲ್ಪ ದೂರದಲ್ಲಿದೆ. ಅದಕ್ಕೆ ಇನ್ನೂ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಭಾರತದ ಎಕಾನಮಿ ಬೆಳವಣಿಗೆಯ ಪ್ರಕಾರ 2032ರಲ್ಲಿ ಭಾರತ 10 ಟ್ರಿಲಿಯನ್ ಎಕಾನಮಿ ತಲುಪುತ್ತೆ ಅಂತ ಅಂದಾಜು ಮಾಡಲಾಗ್ತಿದೆ. 2047ರಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ ಅಲ್ಲ, ಅಭಿವೃದ್ಧಿ ಹೊಂದಿದ ದೇಶ ಆಗುವ ಗುರಿ ಇದೆ. ಅಂದರೆ 2047ರಲ್ಲಿ ಭಾರತ 20 ಟ್ರಿಲಿಯನ್ ಎಕಾನಮಿ ತಲುಪುತ್ತೆ ಹೀಗಂತ ಹೇಳಲಾಗ್ತಾ ಇದೆ. ಆಗ ಅಮೇರಿಕ ಹಾಗೂ ಚೀನಾಗೆ ಕೂಡ ಪೈಪೋಟಿ ಕೊಡಬಹುದು. ಆದರೆ ಕೆಲವು ಭಾರತದ ಬುದ್ಧಿಜೀವಿಗಳು ಭಾರತದಿಂದ ಹೊರಗೆ ಹೋಗಿ ಕೇಂಬ್ರಿಡ್ಜ್ ಹಾಗೂ ಲಂಡನ್ ಸ್ಕೂಲ್ ಆಫ್ ಎಕಾನಮಿನಲ್ಲಿ ಕುಳಿತುಕೊಂಡು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇದು ಪಕ್ಕಾ ಪ್ಲ್ಯಾನಿಂಗ್ ಬಿಡಿ. ಭಾರತ ನೀವೇ ನೋಡಿ, 2014-15ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆಯ ಬಂಡವಾಳ ಸರಿಸುಮಾರು 3ರಿಂದ 4 ಪಟ್ಟು ಜಾಸ್ತಿ ಆಗಿದೆ. ಪಕ್ಕಾ ಅಂಕಿಅಂಶ ಹೇಳಬೇಕಂದ್ರೆ 2014ರಲ್ಲಿ 2.3 ಲಕ್ಷ ಕೋಟಿ ಇತ್ತು. ಆದರೆ ಈಗ ನಮ್ಮ ಕೊನೆಯ ಬಜೆಟ್ನಲ್ಲಿ 11.1 ಲಕ್ಷ ಕೋಟಿ ಆಗಿದೆ. ಇದರ ಅರ್ಥ ಭಾರತ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ನೀಡಿದೆ. ಮೊದಲು ಭಾರತದ ಹೆದ್ದಾರಿ ನಿರ್ಮಾಣ ದಿನಕ್ಕೆ 12 ಕಿಲೋಮೀಟರ್ ಇತ್ತು. ಆದರೆ ಈಗ ನಾವು ದಿನಕ್ಕೆ 30 ಕಿಲೋಮೀಟರ್ ಪ್ಲಸ್ ನಿರ್ಮಿಸ್ತಾ ಇದ್ದೀವಿ. ನಮ್ಮ ರೈಲ್ವೆಯ ಬಂಡವಾಳ 65,000 ಕೋಟಿ ರೂಪಾಯಿ ಇತ್ತು. ಆದರೆ ಈಗ ನಾವು 2.4 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ. 1947ರಿಂದ 2014ರವರೆಗೆ ಭಾರತದಲ್ಲಿ ಎಷ್ಟು ಏರ್ಪೋರ್ಟ್ ಇತ್ತೋ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅದರ 2 ಪಟ್ಟು ಮಾಡಿದ್ದಾರೆ.
ಒಂದು ದೇಶದ ಎಕಾನಮಿ ಜಾಸ್ತಿ ಆಗಬೇಕಂದ್ರೆ ಹಣವನ್ನು ಎಲ್ಲಿ ಹಾಕಬೇಕು ಅನ್ನೋದು ಅಲ್ಲಿನ ಸರ್ಕಾರಕ್ಕೆ ಗೊತ್ತಿರಬೇಕು. ಮೋದಿಜಿ ಏರ್ಪೋರ್ಟ್, ರಸ್ತೆ ಹಾಗೆ ಬುಲೆಟ್ ರೈಲಿಗೆ ಹಣ ಹಾಕಿದಾಗ ಬೊಬ್ಬೆ ಹಾಕಿದವರು ನಮ್ಮಲ್ಲಿದ್ದಾರೆ. ಈಗಲೂ ನೋಡಿ, ಭಾರತ ಸರ್ಕಾರ AI ಹಾಗೂ IT ಸೆಕ್ಟರ್ಗಳ ಮೇಲೆ ಹಣವನ್ನು ಹೂಡಿಕೆ ಮಾಡ್ತಾ ಇದೆ. ಯಾಕಂದರೆ ಮುಂದಿನ ದಿನ 10 ವರ್ಷದಲ್ಲಿ AI ಹಾಗೂ IT ತುಂಬ ದೊಡ್ಡ ಪಾತ್ರ ವಹಿಸಲಿದೆ. ಇನ್ನೊಂದು, ನರೇಂದ್ರ ಮೋದಿಯವರ ದೊಡ್ಡ ಸಾಧನೆ ಅಂದರೆ ಡಿಜಿಟಲೀಕರಣ. ಅಂದರೆ ಭಾರತದಲ್ಲಿ ವರ್ಷಕ್ಕೆ 2 ಟ್ರಿಲಿಯನ್ UPI ಟ್ರಾನ್ಸಾಕ್ಷನನ್ನು ಮಾಡುವಷ್ಟು ಅಪ್ಡೇಟ್ ಆಗಿದ್ದಾವೆ. ಸರ್ಕಾರದ ಯಾವುದೇ ಹಣ ಆಗಲಿ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಬೀಳೋ ಹಾಗೆ ಮಾಡ್ತಾ ಇದ್ದಾರೆ. ಈಗ ಜನ ಅರ್ಥ ಮಾಡ್ಕೊಳ್ಬೇಕು, ಭಾರತದಲ್ಲಿ ಆಲೂಗಡ್ಡೆಯಿಂದ ಚಿನ್ನ ತೆಗೆಯೋರು ಯಾರು, ಹಾಗೆ ಭಾರತವನ್ನು ನಿಜವಾಗಿಯೂ ಬಂಗಾರವಾಗಿ ಮಾಡ್ತಿರೋದು ಯಾರು ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.